ಈಗಷ್ಟೇ ಒಂದು ಸುದ್ದಿ ಬರ್ತಾ ಇದೆ. ಟೋಲ್ ದರವನ್ನ ಏರಿಕೆ ಮಾಡಿದ್ದಾರೆ ಅಂತೇಳಿ. ಗಾಬರಿ ಆಗಬೇಡಿ, ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂಥ ಟೋಲ್ ಅಲ್ಲ ಇದು. ನಾಳೆಯಿಂದ ಬೆಂಗಳೂರಿಗರಿಗೆ ಟೋಲ್ ಶಾಕ್ ಅಂತೆ. ಏನು ಹೊಸೂರು ರಸ್ತೆಯ 2 ಟೋಲ್ಗಳ ದರವನ್ನ ಏರಿಕೆಯನ್ನ ಮಾಡಲಾಗಿದೆ. ಹೊಸೂರು ಭಾಗದಲ್ಲಿ ಬೆಂಗಳೂರು ಎಲಿವೇಟೆಡ್ ಕಾರಿಡಾರ್ ಟೋಲ್ ವೇ ಶುಲ್ಕವನ್ನ ಹೆಚ್ಚಳ ಮಾಡಲಾಗಿದೆ. ಅತ್ಯುಬೆಲೆ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ಗಳ ದರ ಏರಿಕೆ ಆಗ್ತಾ ಇದೆ. ಈಗ 2 ಟೋಲ್ಗಳಲ್ಲಿ 5 ರೂಪಾಯಿ ದರ ಹೆಚ್ಚಳವನ್ನ ಮಾಡಲಾಗಿದೆ. ಸೊ ತಿಂಗಳ ಮತ್ತು ವಾರ್ಷಿಕ ಪಾಸ್ ದರವೂ ಕೂಡ ಏರಿಕೆಯಾಗಿದೆ. ಈ ಮೂಲಕವಾಗಿ ಆ ಭಾಗದಲ್ಲಿ ಓಡಾಡುವಂಥವರ ಟ್ಯಾಕ್ಸಿನೋ ಇನ್ಯಾವುದೋ ಕ್ಯಾಬ್ನಲ್ಲೋ ಆಟೋದಲ್ಲೋ ಇವರೆಲ್ಲ ನೀವು ಓಡಾಡಬೇಕು ಅಂತಂದ್ರೆ ಹೆಚ್ಚಿನ ದರವನ್ನು ಕೂಡ ನೀವು ಇನ್ನು ಕೊಡಬೇಕಾಗತ್ತೆ. ದ್ವಿಮುಖ ಪ್ರಯಾಣಕ್ಕೆ 85 ರೂಪಾಯಿಂದ 90 ರೂಪಾಯಿಗೆ ಹೆಚ್ಚಳವಾಗಿದೆ. ಏಕಮುಖ ಪ್ರಯಾಣಕ್ಕೆ 60ರಿಂದ 65 ರೂಪಾಯಿ, ಅಂದರೆ 5 ರೂಪಾಯಿ ಏರಿಕೆ ಆಗಿದೆ. ನೀವು ಹೆಂಗಾದರೂ ಹೋಗಿ ದ್ವಿಮುಖ ಪ್ರಯಾಣದಲ್ಲಿನೇ 5 ರೂಪಾಯಿ ಉಳಿತಾಯ ಆಗ್ತಾ ಇದೆ. ಹಾಗೆ ನೋಡಿದ್ರೆ ನನ್ನ ಸಹೋದ್ಯೋಗಿ ರಾಘು ಮರಿಸ್ವಾಮಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ರಾಘು, ಈಗ ಯಾಕೆ ಏರಿಕೆಯನ್ನ ಮಾಡಲಾಗ್ತಾ ಇರೋದು? ಅರುಣ್, ಬಹಳ ಪ್ರಮುಖವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಏರಿಕೆಯನ್ನ ಮಾಡಲಾಗಿದೆ. ಅಂದ್ರೆ ಸಾಮಾನ್ಯವಾಗಿ ಪ್ರತಿ ವರ್ಷವೂ ಕೂಡ ಮೇಂಟೆನೆನ್ಸ್ ಖರ್ಚು ವೆಚ್ಚಗಳೆಲ್ಲವೂ ಕೂಡ ಜಾಸ್ತಿ ಆಗುವಂತ ಕಾರಣಕ್ಕಾಗಿ ಅದು ಟೋಲ್ ರೇಟ್ 5% ಅಥವಾ ಪರ್ಸೆಂಟ್ ಲೆಕ್ಕದಲ್ಲಿ NHAI ಯಾವ ರೀತಿ ಏರಿಕೆಯನ್ನ ಮಾಡುತ್ತೆ ಅದೇ ರೀತಿಯಲ್ಲಿ ಈಗ BTPL ಕೂಡ ಏರಿಕೆಯನ್ನ ಮಾಡಿರುವಂತದ್ದು. ಅಂದ್ರೆ ಬೆಂಗಳೂರು ಎಲಿವೇಟೆಡ್ ಟೋಲ್ ವೇ ಪ್ರೈವೇಟ್ ಲಿಮಿಟೆಡ್ ಏನಿದೆ, ಇದು ಈ ಒಂದು ಟೋಲ್ ಗಳನ್ನ ಮೇಂಟೈನ್ ಮಾಡ್ತಿದೆ, ಜೊತೆಗೆ ರಸ್ತೆಯನ್ನ ಮೇಂಟೈನ್ ಮಾಡ್ತಿದೆ. ಸೊ ಅವರು ಕೂಡ ಅದೇ ಕಾರಣಕ್ಕಾಗಿ ಈಗ ಟೋಲ್ ದರವನ್ನ ಏರಿಕೆಯನ್ನ ಮಾಡಿದ್ದಾರೆ. ಬೆಂಗಳೂರಿನಿಂದ ನಾವು ತಮಿಳುನಾಡು ಮಾರ್ಗವಾಗಿ ಸಂಚಾರ ಮಾಡುವಂತ ಹೊಸೂರು ರಸ್ತೆಯಲ್ಲಿರುವಂತಹ 2 ಟೋಲ್ಗಳಲ್ಲಿ ಒಂದು ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಜೊತೆ ಅತ್ತಿಬೆಲೆ ಟೋಲ್ ಎರಡೂ ಕೂಡ ಈಗ ದರ ಏರಿಕೆಯಾಗಿದೆ. ನಾಳೆಯಿಂದ ದರ ಜಾರಿಗೆ ಬರಲಿದೆ. ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದಲೇ ದರ ಜಾರಿಗೆ ಬರುತ್ತೆ. ಪ್ರತಿ ವಾಹನಕ್ಕೂ ಕೂಡ 5 ರೂಪಾಯಿ ಏರಿಕೆಯನ್ನ ಮಾಡಿದ್ರೆ, ಅಂದ್ರೆ ಒಂದ್ ಸೈಡ್ ಓಡಾಟ ಮಾಡುವಂತಹ ಯಾವುದೇ ವಾಹನಗಳಾದ್ರೂ ಕೂಡ ಈ ಹಿಂದೆ ಇದ್ದ ಹಣಕ್ಕಿಂತ 5 ರೂಪಾಯಿ ಹೆಚ್ಚಳ ಮಾಡಿರುವಂತದ್ದು. ನಾಳೆ ಬೆಳಿಗ್ಗೆಯಿಂದ ಅಂದ್ರೆ ಇವತ್ತು ಮಧ್ಯರಾತ್ರಿಯಿಂದ ಜಾರಿಗೆ ಬರುತ್ತೆ. ಅಂದ್ರೆ ಜುಲೈ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ. ಈ ಹಿಂದೆ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೂಚನೆಗಳನ್ನ ನೀಡಿದ್ರು, ಜೊತೆಗೆ ಏರಿಕೆಯನ್ನ ಮಾಡ್ತೇವೆ ಎನ್ನುವಂತಹ ಒಂದಷ್ಟು ಮುನ್ಸೂಚನೆಯನ್ನ ಕೂಡ ನೀಡಿದ್ರು. ಅದರಂತೆ ಈಗ ಏರಿಕೆಯನ್ನ ಮಾಡೋದಕ್ಕೆ ಮುಂದಾಗಿದ್ರೆ ನಾಳೆಯಿಂದ ದರ ಜಾರಿ ಬರಲಿದೆ. ಅರುಣ್. ಓಕೆ ರಾಘು, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಪ್ರತಿ ವರ್ಷ ಹೈಕ್ ಮಾಡ್ತಾರಂತೆ, ಈ ವರ್ಷವೂ ಕೂಡ ಅದೇ ರೀತಿಯಾಗಿ ಹೈಕ್ ಮಾಡಿದ್ದಾರೆ. ಒಂದು ರೀತಿಯಾಗಿ ಈಗ ಮತ್ತೊಂದು 5 ರೂಪಾಯಿ ಏರಿಕೆ ಬಿಸಿ ತಟ್ಟುತ್ತೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಅದರ ಜೊತೆಗೆ ಲಾರಿಗಳು ಕೂಡ ಇದೆ, ಹಾಗಾಗಿ ಅದ್ರ ಮೇಲೂ ಕೂಡ ನೀವು ಈ ಥರ 5 ರೂಪಾಯಿ ಏರಿಕೆ ಮಾಡಿದರೆ ಅವ್ರು ಇನ್ನೊಂದು ರೀತಿಯಾಗಿ ಹಾಕ್ತಾರೆ. ಲಘು ವಾಹನಗಳು, ಮಿನಿ ಬಸ್ಸು, ಅವುಗಳ ಏರಿಕೆ ಆಗುತ್ತೆ. ಅದಕ್ಕೆ ಡಿಪೆಂಡ್ ಆಗಿರುವಂಥದ್ದು. ಟ್ರಾನ್ಸ್ಪೋರ್ಟ್ ಚಾರ್ಜ್ಗಳು, ಟ್ರಕ್ ಬಸ್ಗಳಿಗೆಲ್ಲ 12ರಿಂದ ಏರಿಕೆ ಮಾಡಿದಾರಂತೆ. ಸೊ ಅಲ್ಲೂ ಕೂಡ 5 ರೂಪಾಯಿ ಜಾಸ್ತಿ ಆಗಿದೆ. ಸೊ ಅದರ ಪರಿಣಾಮಗಳನ್ನು ಎಲ್ಲದರ ಮೇಲೂ ಕೂಡ ಅನುಭವಿಸಬೇಕಾಗತ್ತೆ. ಮುಂಚೆ ಹೇಗೆ ಪೆಟ್ರೋಲ್ ಏರಿಕೆ, ಡೀಸೆಲ್ ಏರಿಕೆ ಆದ ತಕ್ಷಣ ಅದರ ಪರಿಣಾಮಗಳು ನಿಮಗೆ ಬೇರೆದ್ರ ಮೇಲೆ ಬೀಳುತ್ತೆ ಅಂತ ಹೇಳ್ತಾ ಇದ್ರು, ಹಾಗೆ ಟೋಲ್ಗಳ ಏರಿಕೆಗಳಾದಾಗಲೂ ಕೂಡ ಅದರ ಪರಿಣಾಮಗಳು ನಿಮಗೆ ಬಿದ್ದೇ ಬೀಳುತ್ತೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಈಗ ಸದ್ಯಕ್ಕೆ ಬೇರೆ ಭಾಗಗಳಲ್ಲಿ ಅಲ್ಲ, ಇದು ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಮತ್ತು ಅತ್ತಿಬೆಲೆ ಭಾಗಗಳಲ್ಲಿರುವಂಥ ಫ್ಲೈಓವರ್ ಮಾತ್ರ 5 ರೂಪಾಯಿ ಏರಿಕೆ ಆಗಿದೆ.